ಪವಿತ್ರ ಅವರಿಗೆ ಕಣ್ಣೀರು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಯಾಕೆಂದ್ರೆ ತಿಲಕ್ ಎಲ್ಲರನ್ನೂ ಸಹ ಬಿಟ್ಟು ಭಾರತ ಲೋಕಕ್ಕೆ ಹೋಗಿರುವುದು. ಹೌದು, ತಿಲಕ್ನ ಒಂದು ಸ್ಟೋರಿ ನೋಡಿದ್ರೆ ಪವಿತ್ರ ಬಂಧನದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಪ್ರತಿ ದಿವಸ ರಾತ್ರಿ 10 ಗಂಟೆಗೆ ಧಾರಾವಾಹಿ ಬರುವುದು. ದೇವ್ ಇದೀಗ ಮದ್ವೆ ಮಂಟಪಕ್ಕೆ ತಿಲಕ್ನ ಒಂದು ಬಾಡಿಯನ್ನ ಸಹ ತಗೊಬಂದು ಅಲ್ಲೇ ಇರಿಸಿದ್ದಾರೆ. ಎಲ್ರಿಗೂ ಒಂದ್ ರೀತಿಲಿ ಆಶ್ಚರ್ಯ ಮತ್ತೆ ಶಾಕ್ ಕೂಡ ಆಗುತ್ತೆ, ಏನಿದು ಅಂತ. ನಂತರ ಪರದೆ ತೆಗೆದು ಮುಖವನ್ನ ನೋಡಿದಾಗ ಎಲ್ರಿಗೂ ಕೂಡ ಒಂದು ದೊಡ್ಡ ಆಘಾತ. ನಂತರದಲ್ಲಿ ರೂಮ್ ಒಳಗಡೆಯಿಂದ ಮೇಕಪ್ ಮಾಡ್ಕೋತಿದ್ದಂತ ಪವಿತ್ರ ಕೂಡ ಆಚೆ ಬಂದು ನೋಡ್ತಾಳೆ, ಏನಾಗಿದೆ, ಏನ್ ಕತೆ, ಇದು ಯಾರ ಬಾಡಿ ಅಂತೆಲ್ಲ. ಆಮೇಲೆ ಗೊತ್ತಾಗುತ್ತೆ ಅದು ತಿಲಕ್ ಹೋಗಾಯ್ತು ಅಂತ. ಆಗ ತಿಲಕ್ನ ನೋಡುತ್ತಲೇ ಹಾಗೆ ಕೆಳಗಡೆ ಬಿದ್ದೋಗ್ತಾಳೆ ಪವಿತ್ರ. ಈಗ ನೋಡಿ ಅಸಲಿ ಟ್ವಿಸ್ಟ್, ಮಹಾ ತಿರುಗು ಇದು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದ್ರೆ ಉತ್ತಮವಾದಂತ TRP ಧಾರಾವಾಹಿ ಶುರುವಾಗಿ 2 ತಿಂಗಳಾಯ್ತು. ಬಿಗ್ ಬಾಸ್ ನಲ್ಲಿ ಇದ್ದಂತ ಸೂರಜ್ ಅವರಿಗೆ ಒಳ್ಳೆ ಅವಕಾಶ ಸಿಕ್ತು. ಅವರು ಒಂದು ಮೇನ್ ಲೀಡ್ ಹೀರೋ ಪಾತ್ರವನ್ನ ಮಾಡ್ತಿದ್ರು. ಅಣ್ಣಯ್ಯ ತಮ್ಮಯ್ಯ ಒಂದು ಕ್ಯಾರೆಕ್ಟರ್ಗಳು ತುಂಬಾನೇ ಚೆನ್ನಾಗಿತ್ತು. ತಿಲಕ್ ಪಾತ್ರವನ್ನ ಮಾಡ್ತಿರುವುದು, ಅಂದ್ರೆ ತಮ್ಮನ ಪಾತ್ರವನ್ನ ಮಾಡ್ತಿರುವುದು ಯಶಸ್ ಅಂತ. ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು 2 ತಿಂಗಳಿಂದ. ಬಟ್ ಇದೀಗ ಅವರ ಪಾತ್ರ ಅಂತ್ಯ ಆಗೋಯ್ತು. ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನ ಪವಿತ್ರ ಪಾತ್ರವನ್ನ ಮಾಡುತ್ತಿರೋದು ಇವರೇ ಅಮೂಲ್ಯ ಅಂತ ನಟಿ. ತುಂಬಾ ಅದ್ಭುತವಾದಂತ ನಟಿ. ಇದಕ್ಕೂ ಮುಂಚೆ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು. ಆದ್ರೆ ಇದೀಗ ಧಾರಾವಾಹಿಯಲ್ಲಿ ಒಂದು ಮೇನ್ ಟ್ವಿಸ್ಟ್ ಎದುರಾಗಿದೆ. ಅದುವೇ ತಮ್ಮಯ್ಯ ಯಶ್ ಅವರೀಗ ಧಾರಾವಾಹಿನ ಬಿಡಬೇಕಾದಂತ ಪರಿಸ್ಥಿತಿ. ಯಾಕೆಂದ್ರೆ ಅವರ ಕತೆ ಪಾತ್ರ ಅಂತ್ಯ ಆಗಿದೆ ಕಥೆಯಲ್ಲಿ. ಸೊ ಹೀಗಾಗಿ ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ. ಮದುವೆ ಬೇರೆ ಈಗ ನಡಿಬೇಕಿತ್ತು. ಮದುವೆ ಟೈಮ್ ನಲ್ಲೇ ಈಗ ಅಂತ್ಯ ಆಗಿರುವುದು ತಿಲಕ್. ಪವಿತ್ರ ಆಗಾರೆ ಯಾರನ್ನ ಮದುವೆ ಆಗ್ತಾಳೆ? ದೇವ್ ಪಾಪ ಅಂದ್ರೆ ತಮ್ಮನನ್ನ ಕಳ್ಕೊಂಡು ಅಣ್ಣಯ್ಯ ದೇವ್ ಕಣ್ಣೀರ್ ಆಗ್ತಾ ಇರುವುದು. ಕಂಪ್ಲೀಟ್ ಕುಟುಂಬ ಈ ಕಣ್ಣೀರಲ್ಲಿ ಮುಳುಗಿದೆ. ಮುಂದೆ ಏನಾಗುತ್ತೆ ಬಹಳಷ್ಟು ಜನರಿಗೂ ಕೂಡ ಕುತೂಹಲವಿದೆ. ರಿಯಲ್ ಲೈಫ್ ನಲ್ಲಿ ಕೂಡ ಉತ್ತಮವಾದಂತ ಸ್ನೇಹಿತರಾಗ್ಬಿಟ್ಟಿದ್ರು. ಅಣ್ಣ ತಮ್ಮ ಒಂದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಸೂರಜ್ ಅವರು ಕೂಡ ಮೈನ್ ಲೀಡ್ ಆಗಿ ಈಗ ನಡೆಸ್ತಾರೆ. ಹೀರೋ ಅವರೇನೆ, ಬಿಗ್ ಬಾಸ್ ಸೂರಜ್ ಅವರು. ತಮ್ಮ ಆಗಿ ಯಶಸ್ ಅವರು ನಟಿಸ್ತಾ ಇದ್ರು. ಸೊ ನೋಡೋಣ ಏನಾಗುತ್ತೆ ಪವಿತ್ರ ಬಂಧನದಲ್ಲಿ.